ಲಾಲು ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡಂತ ಬಿಜೆಪಿ. ಲಾಲು ಪ್ರಸಾದ್ ಯಾದವ್ ಮೋದಿ ಅವರ ಬಗ್ಗೆ ಮಾತನಾಡಿದ್ರು, ಮೋದಿಗೆ ಪರಿವಾರನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈ ಸ್ಟೇಟ್ಮೆಂಟ್ ಅನ್ನೇ ಈಗ ಬಿಜೆಪಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ತಿರುಗೇಟು ಕೊಟ್ಟಿದೆ. ಎಲ್ಲಾ ನಾಯಕರ ಎಕ್ಸ್ ಖಾತೆಗಳಲ್ಲಿ ಹೆಸರನ್ನ ಬದಲು ಮಾಡೋ ಮೂಲಕ ಒಂದು ದೊಡ್ಡ ಕ್ಯಾಂಪೇನೇ ಮಾಡ್ತಾ ಇದೆ ಬಿಜೆಪಿ. ಮೋದಿ ಕಾ ಪರಿವಾರ್ ಅಂತ ಸೇರಿಸ್ಕೊಂಡಿದ್ದಾರೆ ನಾಯಕರು. ಲಾಲು ಹೇಳಿಕೆಯನ್ನ ಈಗ ಬೂಮರಾಂಗ್ ಮಾಡುವಂಥದ್ದು, ಅಂದ್ರೆ ಅವರಿಗೆ ವಾಪಸ್ ತಿರುಗಿ ಬಿಡುವಂತಹ ಒಂದು ಪ್ಲಾನ್ ಅನ್ನ ಬಿಜೆಪಿ ಮಾಡ್ತಾ ಇದೆ. ಮೋದಿಗೆ ಪರಿವಾರನೇ ಇಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದರು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡಿದೆ ಬಿಜೆಪಿ. ಲಾಲು ಪ್ರಸಾದ್ ಯಾದವ್ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದನ್ನೇ ನೀವಲ್ಲಿ ನೋಡ್ಬೋದು. ಅಮಿತ್ ಶಾ ಅವರ ಒಂದು ಎಕ್ಸ್ ಅಕೌಂಟ್ ಇದು. ಸೊ ಅದರಲ್ಲಿ ಬ್ರಾಕೆಟ್ನಲ್ಲಿ ಮೋದಿ ಕಾ ಪರಿವಾರ, ಅಂದ್ರೆ ನಾನು ಕೂಡ ಮೋದಿ ಅವರ ಪರಿವಾರದವನು, ನಾನು ಕೂಡ ಅವರ ಫ್ಯಾಮಿಲಿ ಅನ್ನೋ ರೀತಿಯಾಗಿ ಈಗ ಎಲ್ಲಾ ನಾಯಕರು ಈಗ ತಮ್ಮ ಎಕ್ಸ್ ಖಾತೆಯ ಹೆಸರನ್ನ ಈಗ ಎಡಿಟ್ ಮಾಡ್ಕೊಂಡು, ಅಂದರೆ ಚೇಂಜ್ ಮಾಡಿದ್ದಾರೆ, ರೀನೇಮ್ ಮಾಡ್ತಾ ಇದ್ದಾರೆ. ಸೊ ನೀವೀಗ ನೋಡ್ಬೋದು ಈಗ ಅಮಿತ್ ಶಾ ಅವರ ಒಂದು ಅಫಿಷಿಯಲ್ ಖಾತೆಯನ್ನ. ಸೊ ಅದರಲ್ಲಿ ಅಮಿತ್ ಶಾ ಮೋದಿ ಕಾ ಪರಿವಾರ್, ಯೂನಿಯನ್ ಹೋಮ್ ಮಿನಿಸ್ಟರ್ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಒಂದು ಖಾತೆಯನ್ನು, ಅಫಿಷಿಯಲ್ ಖಾತೆಯ ಹೆಸರನ್ನ ಈಗ ಬದಲಾವಣೆ ಮಾಡ್ತಿದ್ದಾರೆ. ಆ ಮೂಲಕ ಲಾಲು ಪ್ರಸಾದ್ಗೆ ಟಕ್ಕರನ್ನ ಕೊಡ್ತಿರೋದು. ಲಾಲು ಹೇಳಿಕೆಯನ್ನೇ ಅಸ್ತ್ರ ಮಾಡ್ಕೊಂಡಿದ್ದಂಥ ಬಿಜೆಪಿ ಈಗ ಈ ಕ್ಯಾಂಪೇನ್ ರೀತಿಯ ಮಾಡ್ತಿದ್ದಾರೆ. ಹಾಗಾದ್ರೆ ಲಾಲು ಪ್ರಸಾದ್ ಯಾದವ್ ಹೇಳಿದ್ದೇನು, ಬನ್ನಿ ನೋಡೋಣ. ये मोदी क्या है? मोदी कोई चीज है क्या? ये नरेंद्र मोदी आजकल परिवारवाद पर हमला कर रहे हैं. अरे भाई तुम बताओ ना कि तुमको क्यों परिवार में कोई संतान नहीं तुमको हुआ, बताओ. ज्यादा संतान होने वाले लोगों को बोलता कि परिवारवाद है, परिवार के लिए लोग लड़ रहे हैं. तुम्हारे पास परिवार नहीं है, और तुम्हारी माताजी जब, और तुम हिंदू भी नहीं है, तुम्हारी माताजी का जब देहावसान हो गया तो हर हिंदू अपने मां के शोक में केस दाढ़ी बनवाता है, दाढ़ी छिलवाता है. क्यों नहीं छिलवाया, बताओ? क्यों नहीं छिलवाया? देश भर में नफरत फैला रहे हो. राम रहीम के बंदों में ताकि भगवान जी को यही प्राण पखेरु. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಲಾಲು ಪ್ರಸಾದ್ ಅವರ ಸ್ಟೇಟ್ಮೆಂಟ್ ಅನ್ನ ಈಗ ರಿವರ್ಸ್ ಮಾಡಿ ಮೋದಿ ಕಾ ಪರಿವಾರ್ ಅಂತ ಈಗ ಅಮಿತ್ ಶಾ ಇರ್ಬೋದು, JP ನಡ್ಡಾ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಎಕ್ಸ್ ಖಾತೆ ಹೆಸರನ್ನ ಬದಲಾವಣೆ ಮಾಡ್ತಿದ್ದಾರೆ. ಒಂದು ಕ್ಯಾಂಪೇನೇ ಶುರುವಾಗಿದೆಯಾ ಈಗ ಅಂತ ಹರೀಶ್? ಹೌದು ಅವಿನಾಶ್, ಈಗ ಲೋಕಸಭಾ ಚುನಾವಣೆಗೆ ಬಿಜೆಪಿ ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ಮೋದಿ ಕಾ ಪರಿವಾರ್ ಅನ್ನುವಂತಹ ಏನೀಗೊಂದು ಘೋಷಣೆಯೊಂದಿಗೆ ಅಧಿಕೃತವಾಗಿ ಪ್ರಚಾರದ ಚಾಲನೆಯನ್ನ ಈಗ ಬಿಜೆಪಿಯ ಮುಖಂಡರುಗಳು ಕೊಟ್ಟಿರುವಂತಹದ್ದು. ನಿನ್ನೆ ಗಾಂಧಿ ಮೈದಾನದಲ್ಲಿ, ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಏನು ಲಾಲು ಪ್ರಸಾದ್ ಯಾದವ್ ಕೊಟ್ಟಂತ ಒಂದು ಹೇಳಿಕೆಯನ್ನೇ ಈಗ ಚುನಾವಣಾ ಪ್ರಚಾರ ಘೋಷಣೆಯನ್ನಾಗಿ ಮಾಡಿಕೊಂಡಿದೆ. ಲಾಲು ಪ್ರಸಾದ್ ಅವರು ಹೇಳಿದ್ರು, ನಮಗೆ ಕುಟುಂಬ ಇದೆ, ನಮ್ಮನ್ನ ಕುಟುಂಬ ಪರಿವಾರವಾದ ಅಂತ ನೀವು ಕರಿತೀರಿ, ಇದ್ರ ಜೊತೆಗೆ ನಿಮಗೆ ಯಾವುದೇ ಕುಟುಂಬ ಇಲ್ಲ, ನಿಮಗೆ ಮಕ್ಕಳಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಅದರ ಜೊತೆಗೆ ನೀವು ಹಿಂದೂ ಕೂಡ ಅಲ್ಲ, ಯಾಕೆಂದ್ರೆ ನಿಮ್ಮ ತಾಯಿ ನಿಧನ ಹೊಂದಿದಂಥ ಸಂದರ್ಭದಲ್ಲಿ ನೀವು ಕೇಶ ಮುಂಡನವನ್ನು ಕೂಡ ಮಾಡಿಸ್ಕೊಂಡಿರಲಿಲ್ಲ, ನೀವು ನಿಜವಾದ ಹಿಂದೂ ಅಲ್ಲ, ಇಡೀ ದೇಶದಾದ್ಯಂತ ಸುಳ್ಳನ್ನು ಹರಡ್ತಾ ಇದ್ದೀರಿ, ದ್ವೇಷವನ್ನು ಹರಡ್ತಾ ಇದ್ದೀರಿ ಅನ್ನುವಂತಹದನ್ನ ಗಾಂಧಿ ಮೈದಾನದಲ್ಲಿ ನಿಂತು ಲಾಲು ಪ್ರಸಾದ್ ಅವರು ತಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಇದನ್ನೇ ಈಗ ಒಂದು ಚುನಾವಣಾ ಪ್ರಚಾರದ ಸರಕನ್ನಾಗಿ ಮಾಡಿಕೊಂಡಿದೆ.
ಮೋದಿ ಅವರಿಗೆ ಕುಟುಂಬ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಇಡೀ ದೇಶವೇ ಮೋದಿ ಜೊತೆಗೆ ಕುಟುಂಬ ಇದೆ, ಇಡೀ ದೇಶದ ಜನರೇ ಮೋದಿಯ ಕುಟುಂಬ ಅನ್ನುವ ರೀತಿಯ ವ್ಯಾಖ್ಯಾನವನ್ನ ಈಗ ಬಿಜೆಪಿ ಮಾಡೋಕೆ ಹೊರಟಿದೆ. ಹಾಗಾಗಿ ಬಿಜೆಪಿಯ ಕೇಂದ್ರ ಸರ್ಕಾರದ ಸಂಪುಟ ಸಚಿವರು ಯಾರಿದ್ದಾರೆ, ಮೋದಿ ಸಂಪುಟದ ಸಚಿವರೀಗ ಮೋದಿ ಕಾ ಪರಿವಾರ್ ಅನ್ನುವಂತಹದನ್ನ ಘೋಷಣೆಯೊಂದಿಗೆ ತಮ್ಮ ಟ್ವಿಟರ್ ಅಕೌಂಟ್ ಆಗಿರಬಹುದು, ಇನ್ನಿತರ ಸಾಮಾಜಿಕ ಜಾಲತಾಣದ ಅಕೌಂಟ್ ಅನ್ನ ಬದಲಾಯಿಸಿಕೊಂಡಿದ್ದಾರೆ. ಮೋದಿ ಕಾ ಪರಿವಾರ್ ಅನ್ನುವಂತಹ ನಿಟ್ಟಿನಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಅಂದ್ರೆ ಮೋದಿಯ ಕುಟುಂಬ, ನಾವು ಕೂಡ ಮೋದಿಯ ಕುಟುಂಬ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳ್ಕೊಂಡಿದ್ದಾರೆ. 2019 ಚುನಾವಣೆಯಲ್ಲಿ ಚೌಕಿದಾರ್ ಅನ್ನುವಂತಹ ಘೋಷಣೆಯನ್ನ ಬಿಜೆಪಿ ಮಾಡಿತ್ತು. ಮೋದಿ ಅವರು ಈ ದೇಶವನ್ನ ಕಾಯ್ತಿದ್ದಾರೆ, ಈ ದೇಶದ ಕಾವಲುಗಾರ ಅನ್ನುವಂತಹ ನಿಟ್ಟಿನಲ್ಲಿ 2019 ಚುನಾವಣೆಯಲ್ಲಿ ಬಿಜೆಪಿ ಚುನಾವಣೆಯನ್ನ ಎದುರಿಸಿತ್ತು. ಈಗ ಮೋದಿ ಕಾ ಪರಿವಾರ್ ಅನ್ನುವಂತಹ ಘೋಷಣೆಯನ್ನ ಮಾಡಿದೆ. ಇದಕ್ಕೆ 2019ರಲ್ಲಿ ಕಾಂಗ್ರೆಸ್ ಒಂದು ಕೌಂಟರ್ ಅನ್ನ ಕೊಟ್ಟಿತ್ತು, ಚೌಕಿದಾರ್ ಚೋರ್ ಹೇ ಅನ್ನುವಂಥದ್ದು, ಚೌಕಿದಾರ ಕಳ್ಳ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಟ್ಟಿತ್ತು. ಈಗ ಮೋದಿ ಕಾ ಪರಿವಾರ್ ಅನ್ನುವಂತಹದನ್ನ ಏನು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಇದಕ್ಕೆ ಪ್ರತಿಪಕ್ಷಗಳ ನಾಯಕರು, ಇಂಡಿಯಾ ಒಕ್ಕೂಟದ ನಾಯಕರು ಯಾವ ರೀತಿಯಾದಂತಹ ಕೌಂಟರ್ ಅನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಸರ್ವ ರೀತಿಯಲ್ಲೂ ಸಜ್ಜಾಗ್ತಿದೆ. ಈಗ ಒಂದು ಹೊಸ ಘೋಷಣೆಯೊಂದಿಗೆ, ಮೋದಿ ಕಾ ಪರಿವಾರ್ ಅನ್ನುವಂತಹ ಘೋಷಣೆಯೊಂದಿಗೆ ಚುನಾವಣೆಯನ್ನ ಎದುರಿಸಲಿಕ್ಕೆ ಸಿದ್ಧ ಆಗ್ತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್.